ಎಸ್, ಈಗ ನೀವು ಚಿಕ್ಕ ವಯಸ್ಸಿಂದಾನೇ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ದ, ಏನೇ ಕ್ವಶನ್ ಬಂದ್ರು ನಿಮ್ ಫೈನಲಿ ನಿಮ್ ಸಿನಿಮಾ ಟಿವಿ ಮೂವಿ ಬಂದೇ ಬರ್ತದೆ ಅಲ್ಲ. ಅದು ಧನುಷ್ ಮ್ಯಾಮ್ ಏನು ಗೊತ್ತಾ, ನಾನು ಸೆಲೆಬ್ರೇಷನ್ ಮಾಡಿದ್ದು ನನ್ನ ಫ್ಯಾಮಿಲಿ ಜೊತೆಗೆ ಎಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೆ ಹಬ್ಬನ, ಹಾಗೆ ಕಲಾವಿದರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೆ ಮನೇಲೆ ಕೂತ್ಕೊಂಡು ವರ್ಚುವಲಿ. ಟಿವಿಲಿ ಅವ್ರನ್ನೆಲ್ಲ ನೋಡೋದೇ ನಮ್ಗೊಂಥರ ಹಬ್ಬ. ಓಕೆ, ನನ್ನ ಫೇವ್ರೆಟ್ ಹೀರೋಯಿನ್ಸು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಪ್ಪ, ಹಬ್ಬದ ಬಗ್ಗೆ ಮಾತಾಡ್ತಿದ್ದಾರೆ ನೋಡೋಣ ಅಂತ ಎಲ್ಲ. ಇವಾಗ ನೀವು ಕೂತಿದ್ದೀರಾ? ಹೌದು. ಸೊ ಹಾಗೆ ಎಲ್ರು ನೋಡೋದು. ಓಕೆ, ಸಿನಿಮಾ ಬರ್ತಾ ಇದೆ ಪ್ರೇಮದ ಊರಲ್ಲಿ. ನಾನು ಹೇಳಿದೆ ತುಂಬಾ, ಅದು ನಾನು ಟೈಟಲ್ ಟೀಸರ್ ನೋಡಿದೆ, ಆ ಮ್ಯೂಸಿಕ್ ಕೇಳಿದ್ರೆ, ಆ ವಿಜುವಲ್ಸ್ ನೋಡಿದ್ರೆ ವಾವ್ ಅಂತ ಫೀಲ್ ಆಗದೆ, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಸೊ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಟೀಸರ್ ನೋಡ್ಬಿಟ್ಟು. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದಕ್ಕೆ ಒಂದು ಲೈಫ್ ಸಿಎಂ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಹೌದು. ಮತ್ತೆ ನೀವು ಏನು ನೋಡ್ತೀರಾ ಟೀಸರ್ ಅಲ್ಲಿ, ಲೈಕ್ ನಮ್ದು ಡಿಫ್ರೆಂಟ್ ಇಮೋಷನ್, ಸ್ಟಾರ್ಟಿಂಗ್ ಹ್ಯಾಪಿನೆಸ್, ಮತ್ತೆ ಅದು ಇಮೋಷನ್ ಕ್ಯಾರಿ ಆಗಿದೆ. ಸೊ ಅಲ್ಲಿ ಏನು ನೋಡ್ತೀರಾ ಅದು ಅಲ್ಲಿ ರಿಯಲ್ ಆಗಿ ನಾವು ಅದನ್ನು ಫೀಲ್ ಮಾಡ್ಕೊಂಡು ಮಾಡಿದ್ದೀವಿ, ಲೈಕ್ ಫ್ಯಾಮ್ಲಿ ಥರ ಶೂಟಿಂಗ್ ಮಾಡಿದ್ದೀವಿ. ಸೊ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಟೀಸರ್ ನೋಡಿಬಿಟ್ಟು. ಡೈರೆಕ್ಷನ್ ಟೀಮ್ ಆಗಿರಲಿ, ಪ್ರೊಡಕ್ಷನ್ ಟೀಮ್, ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಎಲ್ಲ 100%. ಟೈಟಲ್ ಕೇಳಿದ್ರೇನೆ ಪಾಸಿಟಿವ್ ವೈಬ್ ಇದೆ, ಪ್ರೇಮದ ಊರಲ್ಲಿ ಅಂತ. ಊರ್ ಪೂರ್ತಿ ಪ್ರೇಮ ಪ್ರೀತಿನೇ ಇರುತ್ತೆ. ನಾವಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ನಮ್ಗೆ ಲೊಕೇಶನ್, ನಮ್ಮ ಸೀನ್ಸ್, ನಮ್ಮ ಲೈನ್ಸ್, ನಮ್ಮ ಬಟ್ಟೆ, ಜೊತೆಗಿರೋ ಕಲಾವಿದರು ಯಾವ ಮೂಡಲ್ಲಿ ಇದ್ದೀವಿ, ಏನು ನಡೀತಿದೆ ಅನ್ನೋದು ಗೊತ್ತಿತ್ತು. ಒಂದು ರೇಂಜ್ಗೆ ಈ ಥರ ಬರುತ್ತೆ, ಬ್ಯಾಕ್ಗ್ರೌಂಡ್ ಎಲ್ಲ ಸಖತ್ತಾಗಿರ್ತಿತ್ತು, ಒಂದು ರೇಂಜಿಗೆ ಕಾಣುತ್ತೆ ಅಂತ ಗೊತ್ತಿತ್ತು. ಬಟ್ ಮ್ಯೂಸಿಕ್ ನನಗಾಗಲಿ, ರಮಿಕಾ ಅವ್ರಿಗಾಗಲಿ ಅಥವಾ ತಪಸ್ವಿನಿಗಾಗಲಿ ಗೊತ್ತಿರಲಿಲ್ಲ ಈ ರೇಂಜಿಗೆ ಮ್ಯೂಸಿಕ್ ಮಾಡಿರ್ತಾರೆ ಅಂತ. ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡೋ ಉದ್ದೇಶದಲ್ಲೇ ಕೆಲಸ ಮಾಡ್ತಿರ್ತಾರೆ ಅಂತ. ಬಟ್ ನಾವೆಲ್ಲ, ನಾನು, ಡೈರೆಕ್ಟರು, ಕಲಾವಿದರು, DOP ಎಲ್ಲರೂ ಸೇರಿಸಿ ಒಂದು 50% ಕೆಲಸ ಮಾಡಿದರೆ, ಒಬ್ಬರೇ ಮಿಕ್ಕಿದ 50% ಮಾಡಿದ್ದಾರೆ. ದಟ್ ಈಸ್ ಮ್ಯೂಸಿಕ್ ಡೈರೆಕ್ಟರ್. ದ ಇನ್ಸ್ಟಾಂಟ್ ಹಿಟ್ ಅದು ಮ್ಯೂಸಿಕ್. ಆ್ಯಕ್ಚುಲಿ ಇತ್ತೀಚೆಗೆ ಬರ್ತಿರೋ ಸಾಂಗ್ಸ್ಗಳಲ್ಲಿ ಸಡನ್ನಾಗಿ ಇಷ್ಟ ಆಗೋ ಥರ ತುಂಬ ಕಮ್ಮಿ. ಪ್ರಾಬ್ಲಿ ಕೇಳ್ತಾ ಇಷ್ಟ ಆಗುತ್ತೆ. ನಮಗೆ ಈಗ ಇದು ಸಿಕ್ಕಾಬಡೆ ಫಾಸ್ಟ್ ಯುಗ ಇದು. ಈ ಕೇಳಿದ ತಕ್ಷಣ ಇಷ್ಟ ಆಗಬೇಕು, ಬೇಕು ಅಂದ ತಕ್ಷಣ ಆರ್ಡ್ರು ಡೆಲಿವರಿ ಆಗಿರಬೇಕು, ಎಲ್ಲವೂ ಇಮಿಡಿಯೇಟ್ ಆಗಬೇಕಲ್ಲ. ಸಾಂಗು ಅಷ್ಟೇ, ಕೇಳಿದ ತಕ್ಷಣ ಇಷ್ಟ ಆಗ್ಬಿಟ್ರೆ ಇನ್ನೂ ಖುಷಿ ಅಲ್ಲ ಅದು. ಸೊ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಎಲ್ರಿಗೂ. ಆ್ಯಂಡ್ ಅದೇ ಹೇಳ್ತಿದ್ದೆ, ಎಲ್ಲ ಕಡೆ ಡೌನ್ಲೋಡ್ ಆಗ್ತಿದೆ, ಆಡಿಯೋ ಬೇಕು ಅಂತ ಎಲ್ಲ ಡೌನ್ಲೋಡ್ ಮಾಡ್ಕೋತಿದ್ದಾರೆ. ಈಗ ಎಲ್ಲರದ್ದು ಆಲ್ಮೋಸ್ಟ್ ಕಾಲರ್ ಟ್ಯೂನು ಅದೇ ಆಗಿದೆ ಈಗ. ಊರಲ್ಲಿ ಹಂಗೆ ಶುರು ಆಗುತ್ತೆ. ಹೌದು. ಈಗ ಈ ಹಳೆ ಮೂವೀಸ್ ಅಲ್ಲೆಲ್ಲ ಒಂದ್ ಸಿನಿಮಾದಲ್ಲಿ 6-7 ಸಾಂಗ್ ಇದ್ರೆ 6-7 ಸಾಂಗ್ ಕೂಡ ಹಿಟ್ ಆಗುತ್ತೆ, ಇಷ್ಟ ಆಗುತ್ತೆ. ಇತ್ತೀಚೆಗೆ ಅದು ತುಂಬಾ ಕಡಿಮೆ ಆಗಿದೆ. ಆ ತರ ಮೆಲೋಡಿ ಸಾಂಗು ಮತ್ತೆ ಲಿರಿಕಲಿ ಮೀನಿಂಗ್ ಇರುವಂತಹ ಸಾಂಗು ತುಂಬಾ ಕಡಿಮೆ ಆಗಿದೆ. ಅಂತದ್ರಲ್ಲಿ ಒಂದ್ ಸಿನಿಮಾ ಮ್ಯೂಸಿಕ್ ಹಿಟ್ ಆದ್ರೆ ಸಿನಿಮಾ ಅರ್ಧ ಹಿಟ್ ಆದೋ ಹಾಗೆ ಆಗುತ್ತೆ. ಎಸ್, ಹೌದು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿ, ರೈಟ್? ಕಿರುತೆರೆಯಿಂದ ಹಿರಿತೆರೆ, ಹೇಗಿದೆ ಎಕ್ಸ್ಪೀರಿಯನ್ಸ್, ಹೇಗಿತ್ತು? ಆ್ಯಕ್ಚುಲಿ ಹೌದು, ಫಸ್ಟ್ ಮೂವಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅದೇ ಹೇಳ್ದಂಗೆ ಫಸ್ಟ್ ಸೀನ್, ಫಸ್ಟ್ ಶಾರ್ಟ್ ಎಲ್ಲ ರಂಗಾಯಣ ರಘು ಸರ್ ಜೊತೆ ಇತ್ತು, ಶ್ರೀರಾಮ್ ಮತ್ತು ರಂಗಾಯಣ ರಘು ಸರ್ ಜೊತೆ. ಸೊ ತುಂಬ ನರ್ವಸ್ ಆಗಿದ್ದೆ ನಾನು. ಬಟ್ ಹೋಗ್ತಾ ಆ ಕ್ಯಾರೆಕ್ಟರ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕತೆ ಎಲ್ಲರೂ ಹೇಳ್ದಂಗೆ ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ ಕತೆ, ಪ್ಲೆಸೆಂಟ್ ಆಗಿ. ಆಮೇಲೆ ನೀವು ಟೀಸರ್ಲಿ ಏನು ನೋಡಿದ್ರಿ ಅಲ್ಲ, ಇವಾಗ ಪ್ರೇಮದ ಊರಲ್ಲಿ ಅಂದ ತಕ್ಷಣ ಪ್ರೇಮ ಅಂದರೆ ಬರೀ ಒಂದು ಹ್ಯಾಪಿನೆಸ್ ಅನ್ನೋ ಭಾವನೆ ಅಲ್ಲ. ಯು ಗೋ ಥ್ರೂ ಲಾಟ್ ಆಫ್ ಇಮೋಷನ್ಸ್, ತುಂಬ ಭಾವನೆಗಳನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಪ್ರೇಮ ಅಂತ ಬಂದಾಗ. ಸೊ ಟೀಸರಲ್ಲಿ ನೀವು ಅಷ್ಟು ಅದೊಂದು ಇಮೋಷ್ನಲ್ ರೋಲರ್ ಕೋಸ್ಟರ್ ರೈಡ್ ಥರ ಇದೆ. ಇನ್ನು ಸಿನಿಮಾದಲ್ಲಿ ಆ್ಯಕ್ಚುಲಿ ಎಷ್ಟು ಇಮೋಷನ್ಸ್ ಇರಬಾರ್ದು. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ತುಂಬ ಒಳ್ಳೆ ಪ್ರಾಮುಖ್ಯತೆ ಇದೆ. ಅದು ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ನಮ್ಮ ಮೂವಿದು. ಸೊ ನನ್ನ ಪಾತ್ರನೂ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಸೊ ಫಸ್ಟ್ ಮೂವಿ ಬಟ್ ಎಲ್ಲೂ ಫಸ್ಟ್ ಅಂತ ಅಂದ್ಕೊಂಡು ಮಾಡಲಿಲ್ಲ. ಸೊ ಕಂಪ್ಲೀಟ್ ಆ ಕ್ಯಾರೆಕ್ಟರ್ಗೆ ಇಳಿದು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನೋಡಬೇಕು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಖುಷಿ. ಡೆಡಿಕೇಶನ್, ಹಾರ್ಡ್ ವರ್ಕ್ ಎಲ್ರದ್ದು ನಮ್ಮ ಟೀಮಲ್ಲಿ ಸೂಪರ್ ಆಗಿದೆ. ಅದಕ್ಕೆ ಆ್ಯಕ್ಚುಲಿ ಟೀಸರು, ಮ್ಯೂಸಿಕ್ ಎಲ್ಲ ಇಷ್ಟ ಆಗ್ತಾ ಇರೋದು ಆಡಿಯನ್ಸ್ಗೆ.